ಆಕಾಶವಾಣಿ ಚಿಂತನ ಡಾಕ್ಟರ್ ಎಚ್.ಎನ್. ಮಂಜುರಾಜ್ ಅವರಿಂದ. ನಮ್ಮ ಮಾನಸಿಕ ಸಾಮರ್ಥ್ಯ ಅಥವಾ ಆಂತರಿಕ ಆಲೋಚನೆಯನ್ನು ಆರನೆಯ ಇಂದ್ರಿಯ ಎಂದು ಕರೆಯುವುದುಂಟು. ಎಲ್ಲವನ್ನೂ ನಿಯಂತ್ರಿಸುವ ಬ್ರಹ್ಮಾಂಡದ ಪಿಸುಮಾತಿದು. ಇದೊಂದು ಅಂತಃಪ್ರಜ್ಞೆ, ಸಿಕ್ಸ್ತ್ ಸೆನ್ಸ್ ಎಂದೇ ಇದು ಜನಪ್ರಿಯ. ನಮ್ಮ ದಿನನಿತ್ಯದ ಮಾತು ಮತ್ತು ವ್ಯವಹಾರಗಳಲ್ಲಿ ನನಗೆ ಹಂಗನ್ಸಿತ್ತು ಅಂತಲೋ ಅನ್ನಿಸ್ತಿತ್ತು ಅಂತಲೋ ಹೇಳುವ ಧಾಟಿ. ನಾವಿದನ್ನು ನಿರ್ಲಕ್ಷಿಸಿದರೂ ಆಗಾಗ್ಗೆ ಇಂಥದು ದುತ್ತನೆ ಎದುರಾಗುತ್ತದೆ. ಇದೊಂದು ಶುದ್ಧ ಸ್ವಯಂ ಅರಿವು ಮತ್ತು ಆತ್ಮಾವಲೋಕನದಿಂದ ಸಿದ್ಧಿಸುವಂಥದು. ಸೃಷ್ಟಿ ನಿಯಮಗಳನ್ನು ಅರಿಯುವ ಸೂಕ್ಷ್ಮಾವಲೋಕನ ಅಂದರೆ ಸಂವೇದನೆಗಳ ಕಂಪನ ಗುರುತಿಸುವ ವಿಶೇಷ ವಿದ್ಯೆ. ಕೆಲವೊಂದು ಅಪಾಯಕಾರಿ ಸಂದರ್ಭ ಮತ್ತು ಸನ್ನಿವೇಶಗಳಿಂದ ಪಾರಾಗಲು ಇದು ಸಹಾಯಕಾರಿ. ಹಾಗೆ ಅನ್ನಿಸಿತು ಅಷ್ಟೇ, ಅದಕ್ಕೆ ತಳಬುಡವಿರುವುದಿಲ್ಲ. ನೋಡಿ ಹಾಗೆ ಆಯಿತು ಎಂದು ಹೇಳುವುದಿದೆ. ನಮ್ಮ ಭಾವನೆ ಮತ್ತು ಆಲೋಚನೆಗಳು ಧನಾತ್ಮಕವಾಗಿದ್ದಷ್ಟೂ, ಆರೋಗ್ಯವಾಗಿದ್ದಷ್ಟೂ ಈ ಉಪಪ್ರಜ್ಞೆಯು ಒಳಿತಿನ ಸೂಚನೆಯನ್ನು ಕೊಡುತ್ತಿರುತ್ತದೆ. ಪಂಚೇಂದ್ರಿಯಗಳು ಒಟ್ಟಾಗಿ ನಮ್ಮ ಮನಸ್ಸಿಗೆ ಕೊಡುವ ಅನುಭವಗಳ ಆಚೆಗೊಂದು ಇನ್ನೂ ಏನೋ ಇದೆ ಎಂಬ ವಿದ್ಯಮಾನವೇ ಇದು. ಇದನ್ನೊಂದು ಅತೀಂದ್ರಿಯ ಶಕ್ತಿಯನ್ನಾಗಿಸುವ ಪ್ರಯತ್ನಗಳು ನಡೆಯುತ್ತವೆ. ಅತಿಮಾನುಷ ಅಥವಾ ಅಮಾನುಷ ಎಂದೇ ಕೆಲವರು ಭಾವಿಸಿದ್ದಾರೆ. ಆದರೆ ಅಂಥದ್ದೇನೂ ಇದರಲ್ಲಿ ಇಲ್ಲ. ಬುದ್ಧಿ ಭಾವಗಳಾಚೆಗೆ ವಿಶ್ವಶಕ್ತಿಯು ನೀಡುವ ಕೆಲವೊಂದು ಗ್ರಹಿಕೆ ಮತ್ತು ಸೂಚನೆಗಳು ಎಂದಿದನ್ನು ವಿಶ್ಲೇಷಿಸಿದರೆ ಸಾಕು. ಇಂಥ ವಿಪರೀತಾರ್ಥ ತಂತಾನೇ ಹಿಂದೆ ಸರಿಯುತ್ತದೆ. ಸೂಕ್ಷ್ಮಗ್ರಾಹಿಯಾದರೆ ಸಂವೇದನೆ ಗುರುತಿಸುವ ಮತ್ತು ನಮ್ಮ ಅಂತರಾತ್ಮಕ್ಕೆ ಬದ್ಧವಾಗಿ ನಡೆದುಕೊಳ್ಳುವ ಎಲ್ಲರಲ್ಲೂ ಈ ಅನುಭವ ಆಗುವಂಥದೇ. ಆದರೆ ಇದು ಅತಿಯಾದರೆ ಅಂತರ್ಮುಖಗೊಂಡು ಇನ್ನೊಂದು ತೆರನಾದ ಅನಾಹುತಕ್ಕೆ ಒಳಗಾಗುತ್ತೇವೆ. ನಮ್ಮ 5 ಇಂದ್ರಿಯಗಳದು ಅನುಭವವಾದರೆ ಈ 6ನೆಯ ಇಂದ್ರಿಯದ್ದು ಅನುಭೂತಿ. ಈ ವ್ಯತ್ಯಾಸ ಅರಿವಾದರೆ ಇದನ್ನು ವಿವರಿಸುವ ಶ್ರಮ ತಪ್ಪುತ್ತದೆ. ಲೋಕದ ವಿದ್ಯಮಾನಗಳಲ್ಲಿ ಅಸಾಧಾರಣವಾದುದನ್ನು ಕಾಣುವ ಮನಸ್ಸು ಇರಬೇಕು. ಲೋಕೋತ್ತರದಾಚೆ ತುಡಿಯುವ ಮತ್ತು ಮಿಡಿಯುವ ಮನೋಧರ್ಮ ಬೇಕು. ಕಡು ಲೌಕಿಕರಲ್ಲಿ ಈ 6ನೆಯ ಇಂದ್ರಿಯ ಹೆಚ್ಚು ಜಾಗೃತವಾಗಿರುವುದಿಲ್ಲ. 2 ಅತಿಗಳ ನಡುವಿನ ಮಿತಿಯಲ್ಲಿ ನಮ್ಮ ಬದುಕಿದೆ ಎಂದರಿಯದ ಕಡು ವಿಚಾರವಾದಿಗಳು ಈ 6ನೆಯ ಇಂದ್ರಿಯವು ಕೊಡುವ ಸೂಚನೆಗಳನ್ನು, ಎಚ್ಚರಿಕೆಗಳನ್ನು ನಿರಾಕರಿಸುತ್ತಾರೆ. ನಮ್ಮ ಈ ವಿಶ್ವ, ಜಗತ್ತು, ಮನುಷ್ಯರ ಬಾಳುವೆಯ ಪ್ರತಿಯೊಂದೂ ನಿರ್ದಿಷ್ಟ ತತ್ವ ಮತ್ತು ತರ್ಕಗಳಿಂದ ಕೂಡಿರುವಂಥದು ಎಂದು ವಾದಿಸುವವರು ಈ 6ನೆಯ ಇಂದ್ರಿಯವನ್ನು ಬರೀ ಬೊಗಳೆ ಎಂದೂ, ಸಂಭಾವ್ಯ ಊಹೆ ಎಂದೂ ಪರಿಗಣಿಸುವರು. ನಮ್ಮ ಪಂಚೇಂದ್ರಿಯಗಳಿಗೆ ಸೀಮಿತತೆ ಇದೆ. ಅವುಗಳನ್ನು ಮಿತಪ್ರಪಂಚ. ಎಲ್ಲವನ್ನೂ ಅರಿತೆ ಎಂಬ ಅಹಂಭಾವ ಪಡುವ ಸ್ಥಿತಿಯಲ್ಲಿ ಮನುಷ್ಯನಿಲ್ಲ. ಹಾಗಿರುವಾಗ ನಾವು ಇಂಥದೊಂದು ಒಳದನಿಗೆ ಗೌರವ ಕೊಡಬೇಕು. ನಿಸರ್ಗದಲ್ಲಿ ಸಿಗುವ ಕೆಲವೊಂದು ಸೂಚನೆಗಳನ್ನು ಪರಿಗಣಿಸಬೇಕು ಅಷ್ಟೇ. ಕೆಲವರು ಇದನ್ನು 3ನೆಯ ಕಣ್ಣು, ಒಳಗಣ್ಣು ಅಂತಲೂ ಕರೆಯುತ್ತಾರೆ. ಶಿವನ 3ನೆಯ ಕಣ್ಣು ಇದಕ್ಕಿರುವ ಪೌರಾಣಿಕ ಕತೆ. ನಮ್ಮ 2 ಹುಬ್ಬುಗಳು ಕೂಡುವ ಮಧ್ಯದ ಜಾಗ ಅಂದರೆ ಭ್ರುಕುಟಿಯಲ್ಲಿ ಇಂಥ 3ನೆಯ ಕಣ್ಣು ಇತ್ತು ಎನ್ನುವವರು ಇದನ್ನೊಂದು ಸಂಕೇತ ಎಂದು ತಿಳಿಯಲಾರದೆ ಹೋದರು. ರಹಸ್ಯದರ್ಶಿಗಳು, ಮಾನಸಿಕ ವಿಶ್ವಾಸ ಹೆಚ್ಚಿಸುವ ಯೋಗಾಭ್ಯಾಸಿಗಳು ನಮ್ಮ ತಲೆಯ ಭಾಗವನ್ನು ಅವರತ್ತ ಎಳೆದುಕೊಂಡು ನಮ್ಮ ಹಣೆಯ ಮಧ್ಯಭಾಗವನ್ನು ತಮ್ಮ ಬೆರಳುಗಳಿಂದ ತೀಡಿ ಆಶೀರ್ವಾದ ಮಾಡುವರು. ನಾವು ಸಹ ಏನಾದರೊಂದು ನೆನಪಾಗದೆ ಹೋದಾಗ ಹಣೆಯನ್ನು ಉಜ್ಜಿಕೊಳ್ಳುವ, ತಲೆಯನ್ನು ಕೆರೆದುಕೊಳ್ಳುವ ಅಯಾಚಿತ ವರ್ತನೆಯನ್ನು ಅನುಸರಿಸುತ್ತೇವೆ. ಪರೀಕ್ಷಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಮರೆತು ಹೋದ ಸಾಲುಗಳನ್ನೋ ಸಂಗತಿಗಳನ್ನೋ ಜ್ಞಾಪಕಕ್ಕೆ ತಂದುಕೊಳ್ಳಲು ಇಂಥ ಚಿತ್ರ ವಿಚಿತ್ರ ವರ್ತನೆಗಳನ್ನು ಮಾಡುತ್ತಿರುತ್ತಾರೆ. ಹಣೆ ಮೇಲೆ ಕೈಯಿಟ್ಟು ತಲೆಬಗ್ಗಿಸಿ ಮನದಾಳಕ್ಕೆ ಪ್ರಯಾಣಿಸಿ ಬಾವಿಯಿಂದ ನೀರು ಸೇದುವ ಹಾಗೆ ಅಲ್ಲೆಲ್ಲೋ ಆಳ ಪಾತಾಳದಲ್ಲಿ ಹುದುಗಿದ ಪರಿಚಿತ ಪರಿಕಲ್ಪನೆಗಳನ್ನು ಹೊರತರುತ್ತಾರೆ. ಅಂದರೆ ಖಂಡಿತವಾಗಿ ನಮ್ಮ ದಿನನಿತ್ಯದ ಮಾತು ಮತ್ತು ವರ್ತನೆಗಳಲ್ಲಿ ಇಂಥ 3ನೆಯ ಕಣ್ಣಿನ ಅಥವಾ 6ನೆಯ ಇಂದ್ರಿಯದ ಪಾತ್ರವಿದೆ. ಇದನ್ನು ಹೆಚ್ಚು ಅರಿಯಲು ಹೋದರೆ ನಮಗೇ ಗೊತ್ತಿಲ್ಲದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಪ್ರಯಾಣಿಸಿರುತ್ತೇವೆ. ಇದಕ್ಕೊಂದು ಅಲೌಕಿಕ ಆಯಾಮ ಪ್ರಾಪ್ತವಾಗಿ ಬಿಡುತ್ತದೆ. ಇಂಥದೊಂದು ಆಂಟೆನಾದಿಂದ ಆಗಿಂದಾಗ್ಗೆ ನಮಗೆ ಸಿಗ್ನಲ್ಗಳು ಬರುತ್ತಿರುತ್ತವೆ. ಅವನ್ನು ಗುರುತಿಸುವ ತೀಕ್ಷ್ಣಮತಿತ್ವ ಮತ್ತು ಸೂಕ್ಷ್ಮಗ್ರಾಹಿ ಮನಸ್ಥಿತಿ ನಮ್ಮಲ್ಲಿರಬೇಕಷ್ಟೆ. ಏನನ್ನೋ ಮಾತಾಡುತ್ತಾ ನಾವು ರಸ್ತೆಯಲ್ಲಿ ಸಾಗುತ್ತಿರುವಾಗ ನಮಗೇ ಗೊತ್ತಿಲ್ಲದಂತೆ ನಮ್ಮ ಪಕ್ಕದವರನ್ನು ಕೈ ಹಿಡಿದು ಪಕ್ಕಕ್ಕೆ ಎಳೆಯುತ್ತೇವೆ. ಸ್ವಲ್ಪದರಲ್ಲಿ ಅವರು ವಾಹನಾಪಘಾತದಿಂದ ಪಾರಾಗಿರುತ್ತಾರೆ. ಇದು ನಮಗೇ ಗೊತ್ತಿಲ್ಲದೆ ನಡೆಯುವ 6ನೆಯ ಇಂದ್ರಿಯದ ಸೂಚನೆ. ಯಾವುದೇ ಕಾರಣವಿಲ್ಲದೆ ಒಬ್ಬರು ನಮಗೆ ಬಹುಬೇಗ ಆತ್ಮೀಯರಾಗುವುದು, ಎಷ್ಟೋ ವರ್ಷಗಳಿಂದ ಗೊತ್ತೆಂಬಂತೆ ಅವರನ್ನು ಪರಿಗಣಿಸುವುದು, ಹಾಗೆಯೇ ಎಷ್ಟೇ ಒಡನಾಡಿದರೂ ನಮಗವರು ಆತ್ಮೀಯರಾಗದೇ ಹೋಗುವುದು ಮತ್ತು ಮೊದಲ ಬಾರಿಗೆ ಕಾಣುತ್ತಲೇ ಅವರು ನಮಗೆ ಕೊನೆಯವರೆಗೂ ಇಷ್ಟವಾಗದೆ ಹೋಗುವುದು, ಇಲ್ಲೆಲ್ಲ ನಮ್ಮ 6ನೆಯ ಇಂದ್ರಿಯದ ಪಾತ್ರ ಪ್ರಮುಖ. ಡಾಕ್ಟರ್ ಎಚ್.ಎನ್. ಮಂಜುರಾಜ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.